ಚಿಕ್ಕಮಗಳೂರಿನಲ್ಲಿ ನಕ್ಸಲ್ ರವೀಂದ್ರ ಶರಣಾಗತಿಯಾಗಿದ್ದಾರೆ. ಹೌದು, ಚಿಕ್ಕಮಗಳೂರಿನಲ್ಲಿ ರವೀಂದ್ರ ನಕ್ಸಲ್ ಶರಣಾಗತಿಯಾಗಿದ್ದು ಸಮಾಜದ ಮುಖ್ಯ ವಾಹಿನಿಗೆ ಮಾವೋವಾದಿ ಬಂದಿದ್ದಾರೆ. ಇನ್ನು ಚಿಕ್ಕಮಗಳೂರು ಜಿಲ್ಲಾಡಳಿತ ಮುಂದೆ ಶರಣಾಗತಿಯಾಗಿದ್ದಾರೆ ನಕ್ಸಲ್ ರವೀಂದ್ರ. ಇಂದು ಮತ್ತೊಬ್ಬ ಮಾವೋವಾದಿ ನಕ್ಸಲ್ ಶರಣಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಲಕ್ಷ್ಮಿ ಮುಖ್ಯವಾಹಿನಿಗೆ ಬರುವಂತಹ ಸಂಭವ ಇದೆ. ಆಂಧ್ರದಲ್ಲಿ 90 ಲಕ್ಷ್ಮಿ ಸಕ್ರಿಯವಾಗಿದ್ರು ಅನ್ನುವಂತಹ ಮಾಹಿತಿ ಇತ್ತು. ಇನ್ನು 90 ಲಕ್ಷ್ಮಿ ಇವತ್ತು ಶರಣಾಗ್ತಾರೆ. ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶರಣಾಗತಿಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಮಧ್ಯಾಹ್ನ 11 ಗಂಟೆಗೆ 90 ಲಕ್ಷ್ಮಿ ಶರಣಾಗಲಿದ್ದಾರೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಪಶ್ಚಿಮ ಘಟ್ಟದ ತಪ್ಪಲಿನ 90 ನಿವಾಸಿ ಲಕ್ಷ್ಮಿ 2006ರಿಂದ ಲಕ್ಷ್ಮಿ ಕಣ್ಮರೆಯಾಗಿದ್ರು. ಆಂಧ್ರ ಪ್ರದೇಶದಲ್ಲಿ ಪತಿಯ ಜೊತೆಗೆ ಸದ್ಯ ಲಕ್ಷ್ಮಿ ವಾಸವಾಗಿದ್ರು. ಆಂಧ್ರ ಪ್ರದೇಶದಲ್ಲಿ ಪೊಲೀಸರಿಗೆ ಶರಣಾಗಿರುವ ನಕ್ಸಲ್ ಆರೋಪಿತ ಸಂಜೀವನ ಪತ್ನಿಯಾಗಿದ್ದಾರೆ ಎನ್ನು ಲಕ್ಷ್ಮಿ. ಆದರೆ ಆಂಧ್ರ ಪ್ರದೇಶದಲ್ಲಿ ಲಕ್ಷ್ಮಿ ವಿರುದ್ಧ ಯಾವುದೇ ರೀತಿಯ ಪ್ರಕರಣ ಇರಲಿಲ್ಲ. ಹಾಗಾಗಿ ಪತಿಯ ಜೊತೆಗೆ ಜೀವನವನ್ನ ನಡೆಸ್ತಾ ಇದ್ರು ಲಕ್ಷ್ಮಿ. ಇಂದು ಮತ್ತೊಬ್ಬ ಮಾವೋವಾದಿ ನಕ್ಸಲ್ ಇವರು ಶರಣಾಗಲಿದ್ದಾರೆ. ತಮಿಳುನಾಡು ಮತ್ತು ಒಬ್ಬರು ಕೇರಳ. ಅವರು 8ನೇ ತಾರೀಕು ಜನವರಿಯಲ್ಲಿ ನಮ್ಮದು ರಾಜ್ಯ ಸಮಿತಿ ಮುಂದೆ ಸ್ವಇಚ್ಛೆಯಿಂದ ಶರಣಾಗತರಾಗಿರ್ತಾರೆ. ಸೊ ಅದೇ ಪ್ರಕ್ರಿಯೆ ಮುಂದುವರೆದ್ಬಿಟ್ಟು ಇವತ್ತಿನ ದಿನ ನಮ್ಮ ಜಿಲ್ಲಾ ಸಮಿತಿಯ ಮುಂದೆ ಅಲ್ಲ, ನಮಗೆ ಈಗ ಪ್ರಸ್ತಾವನೆ ಈಗ ತಮಗೆ ಗೊತ್ತಿರೋ ಹಾಗೆ ಈಗ ಬಜೆಟ್ ಪ್ರಕ್ರಿಯೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಂದೇಶ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ. ಸಂದೇಶ್, ಇನ್ನು ಚಿಕ್ಕಮಗಳೂರಿನಲ್ಲಿ ನಕ್ಸಲ್ ರವೀಂದ್ರ ಶರಣಾಗತಿಯಾಗಿದ್ದಾರೆ. ಇನ್ನು ಇದೇ ಬೆನ್ನಲ್ಲೇ ಮತ್ತೊಬ್ಬ ಮಾವೋವಾದಿ ನಕ್ಸಲ್ ಲಕ್ಷ್ಮಿ ಇವತ್ತು ಶರಣಾಗತಿಯಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಏನಿದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ 90 ನಿವಾಸಿ ಲಕ್ಷ್ಮಿ ಏನಿದೀಗ ಶರಣಾಗತಿ ಆಗಿರುವಂತದ್ದು. ಅಂದ್ರೆ 90 ಲಕ್ಷ್ಮಿ ಅಂದ್ರೆ ಏನು ನಕ್ಸಲ್ ವಿಕ್ರಮ್ ಗೌಡನ ಹತ್ಯೆಯಾದ ನಂತರ ನಕ್ಸಲ್ ಚಟುವಟಿಕೆಗಳಲ್ಲಿ ಆವಾಗಲೇ ಕೇಳಿ ಬರ್ತಾ ಇತ್ತು. ವಿಕ್ರಮ್ ಗೌಡ ಆದ ನಂತರ ಇವರ ನಾಯಕತ್ವವನ್ನ ವಹಿಸಿಕೊಳ್ಳಲು ಯಾರೂ ಇಲ್ಲ. ಎಲ್ಲರೂ ಕೂಡ ಇದೀಗ ಆರೋಗ್ಯ ಸಮಸ್ಯೆಗೆ ಈಡಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅಂದ್ರೆ ಎನ್ಕೌಂಟರ್ ಆಗೋ ಹಿನ್ನೆಲೆಯಲ್ಲೂ ಕೂಡ ವಿಕ್ರಮ್ ಗೌಡನನ್ನೇ ಟಾರ್ಗೆಟ್ ಮಾಡಿ ಎನ್ಕೌಂಟರ್ ಮಾಡಲಾಗಿತ್ತು. ಯಾಕಂತ ಹೇಳಿದ್ರೆ ಮತ್ತೆಲ್ಲರನ್ನ ಈಸಿಯಾಗಿ ಅವರನ್ನ ಶರಣಾಗತಿ ಮಾಡಬಹುದು ಅನ್ನುವ ಒಂದು ನಿಟ್ಟಿನಲ್ಲಿ ಈ ಒಂದು ವಿಚಾರಗಳು ಕೂಡ ಅಲ್ಲೆಲ್ಲ ಕೇಳಿ ಬರ್ತಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಅದು ಅಕ್ಷರಶಃ ಆ ವಿಚಾರ ಸತ್ಯ ಅನ್ನೋದು ಕೂಡ ಇದೀಗ ಬಟಾ ಬಯಲಾಗಿರುವಂತದ್ದು. ಅಂದ್ರೆ ಈಗ 90 ನಿವಾಸಿ ಏನು ಲಕ್ಷ್ಮಿ ಶರಣಗತಿಯ ವಿಚಾರ ಕೂಡ ಇದೀಗ ಒಂದಿಷ್ಟು ಸಂಚಲನ ಮೂಡಿಸಿರುವಂತದ್ದು. ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಶರಣಗತಿಗೆ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇಂದು ಮಧ್ಯಾಹ್ನ ಒಂದು ಪೂರ್ವಾಹ್ನ ಏನು 11 ಗಂಟೆಗೆ ಈ ಒಂದು ಶರಣಾಗತಿ ಆಗಲಿದ್ದಾರೆ ಅನ್ನುವ ವಿಚಾರ ಇರುವಂತದ್ದು. ಅಂದ್ರೆ 2006ರಿಂದ ಈ ಲಕ್ಷ್ಮಿ 90 ಕಣ್ಮರೆಯಾಗಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಪತಿಯ ಜೊತೆಗೆ ಸದ್ಯ ವಾಸವಾಗಿರುವ ಈ ಲಕ್ಷ್ಮಿಯನ್ನ ಇದೀಗ ಶರಣಾಗತಿಗೆ ಮನವೊಲಿಸಿರುವಂತದ್ದು. ಆಂಧ್ರ ಪ್ರದೇಶದಲ್ಲಿ ಈಕೆಯ ಬಗ್ಗೆ ಯಾವುದೇ ಕೂಡ ಒಂದು ಪ್ರಕರಣವೂ ಕೂಡ ದಾಖಲಾಗಿಲ್ಲ. ಆದ್ರೆ ಇದೀಗ ಈಕೆ ಇಂದು ಅಂದ್ರೆ 11 ಗಂಟೆಗೆ ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಶರಣಾಗತಿ ಆಗ್ಲಿಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ಆದ್ರೆ ಥ್ಯಾಂಕ್ ಯು ಸಂದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.